ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಹೀಂದ್ರಾದವರು ಮೊನ್ನೆ 2 ಕಾರ್ಗಳನ್ನು ಲಾಂಚ್ ಮಾಡಿದ್ರು, ಎಲೆಕ್ಟ್ರಿಕ್ ವೆಹಿಕಲ್ಗಳು. ಒಂದು ಮಹೀಂದ್ರಾ B6E ಅಂತ, B6E ಅಂತ ಆಯಿತಾ. ಸೊ ಸೆಕ್ಸಿ ಅಂತಲೂ ಪ್ರೊನೌನ್ಸ್ ಮಾಡ್ಬೋದು. ಮಹೀಂದ್ರಾ XEV9E ಅಂತ ಈ 2 ಕಾರ್ಗಳು. ಈ 2 ಕೂಡ ಆಲ್ಮೋಸ್ಟ್ 20 ಲಕ್ಷ ರೇಂಜಲ್ಲಿ ಲಾಂಚ್ ಆಗಿರುವಂಥ ಎಲೆಕ್ಟ್ರಿಕ್ ವೆಹಿಕಲ್ಗಳು. ಹೌದು, ಬೆಲೆ ಸ್ವಲ್ಪ ಜಾಸ್ತಿನೇ, ಬಟ್ ಈ ಕಾರ್ಗಳಲ್ಲಿ ಅವರು ಕೊಡ್ತಾ ಇರುವಂಥ ಸ್ಪೆಸಿಫಿಕೇಷನ್ನು, ಫೀಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಗ್ಲೋಬಲಲ್ಲಿ ಕಾಂಪೀಟ್ ಮಾಡಬಹುದಾದಂಥ ಕೆಪಾಸಿಟಿ ಮಹೀಂದ್ರಾಗಿದೆ. ಆ ಲೆವೆಲ್ ಫೀಚರ್ನ ಕೊಟ್ಟಿದ್ದಾರೆ. ನಮ್ಮ ದೇಶಕ್ಕೆ ಇವ್ರು ಕೊಡ್ತಿರುವಂಥ ರೇಂಜು ಆ್ಯಕ್ಚುಲಿ ಸಖತ್ತಾಗಿದೆ ಆಯಿತಾ. 682 ಕಿಲೋಮೀಟ್ರ್, 2 ಕೂಡ ಆಲ್ಮೋಸ್ಟ್ 650ರಿಂದ 680 ಕಿಲೋಮೀಟರ್ ರೇಂಜನ್ನು ಕೊಟ್ಟಿದ್ದಾರೆ. ಅದು ಆನ್ ರೋಡ್ ಎಷ್ಟು ಕೊಡುತ್ತೆ ಅನ್ನುವಂಥದ್ದೊಂದು ಪ್ರಶ್ನೆ ಆಯಿತಾ. ಸೊ ಟೆಸ್ಟ್ ಮಾಡಿ ರಿವ್ಯೂವರ್ಸು ಅದನ್ನೇನಾದರೂ ಪಬ್ಲಿಷ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಆ್ಯಕ್ಚುಯಲ್ ಆಗಿ ಎಷ್ಟು ರೇಂಜನ್ನು ಕೊಡುತ್ತೆ ಅಂತ. ನಂಗನಿಸ್ದಂಗೆ ನಮ್ಮ ದೇಶದಲ್ಲಿ ಒಂದು 500 ಕಿಲೋಮೀಟ್ರ್ ಕೊಟ್ಟರೂ ಸಹ ಒಂದು ಒಳ್ಳೆಯ ರೇಂಜೇ. ಜೊತೆಗೆ ಇವರು ಪ್ರಾಮಿಸ್ ಮಾಡಿರೋ ಪ್ರಕಾರ ಈ ಒಂದು ಕಾರನ್ನು ನೀವು DC ಚಾರ್ಜರ್ನಲ್ಲಿ ಚಾರ್ಜ್ ಮಾಡಿದ್ರೆ 20 ನಿಮಿಷದಲ್ಲಿ ಆಲ್ಮೋಸ್ಟ್ 80% ಚಾರ್ಜ್ ಆಗುತ್ತಂತೆ. 20 ನಿಮಿಷದಲ್ಲಿ. ಕ್ರೇಜಿ ವಿಷಯ ಆಯಿತಾ. ಸೊ ಹೆವಿ ಫಾಸ್ಟ್ ಚಾರ್ಜರು. ನಾರ್ಮಲ್ ನಿಮ್ಮ ಮನೇಲಿರುವಂಥ ಪ್ಲಗ್ಗನ್ನು ಹಾಕ್ಬಿಟ್ಟು ಅಷ್ಟು ಫಾಸ್ಟಾಗಿ ಚಾರ್ಜ್ ಮಾಡೋದಕ್ಕಾಗಲ್ಲ. ಅದಕ್ಕೆ DC ಔಟ್ಪುಟ್ ಬರುತ್ತೆ. ಸೊ ಆ ಒಂದು ಪವರ್ ಪ್ಲಗ್ ಮಾಡಿದ್ರೆ ನೀವು ತುಂಬ ಫಾಸ್ಟಾಗಿ ಕಾರ್ ಚಾರ್ಜ್ ಆಗುತ್ತೆ. ಸೊ ಏನಿಲ್ಲ, ನೀವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಯಾವುದೋ ಪೆಟ್ರೋಲ್ ಬಂಕಲ್ಲೋ ಅಥವಾ ಯಾವುದೋ ಒಂದು ಕೆಫೆನಲ್ಲಿ ಈ ಒಂದು ಚಾರ್ಜರ್ ಇತ್ತು ಅಂದರೆ ನಾವು ಅಲ್ಲೊಂದು 20 ನಿಮಿಷ ಪಾರ್ಕ್ ಮಾಡಿ ಕಾರನ್ನ ಚಾರ್ಜ್ ಮಾಡ್ಕೊಂಡು ಅಲ್ಲಿ ಕಾಫಿ ಗೀಫಿನ ಕುಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಅದು ಕೂಡ 650 ಕಿಲೋಮೀಟ್ರ್ ರೇಂಜ್ ಇರೋದ್ರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಅನಿಸಲ್ಲ ಆಯಿತಾ. ನೋಡೋಣ ಆಯಿತಾ. ತುಂಬ ಬೇಗ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ಎವಾಲ್ವ್ ಆಗ್ತಾ ಇದ್ದಾವೆ, ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ. ತಗೊಳ್ಳೋರು ನೋಡಿ ಆಪ್ಷನ್ ಆಯಿತಾ. ಏನಕ್ಕೆ ಅಂದರೆ ಇನ್ನೂ ಸ್ಟಾರ್ಟಿಂಗ್ ಫೇಸ್ ಇದು ಎಲೆಕ್ಟ್ರಿಕ್ ಕಾರ್ಗಳದು. ಮುಂದಿನ 2-3 ವರ್ಷಗಳಲ್ಲಿ ಇನ್ನೂ ಅಡ್ವಾನ್ಸ್ ಆಗುವ ಸಾಧ್ಯತೆ ಇದೆ. ಇನ್ನೂ ಹೆಚ್ಚು ಪೆಟ್ರೋಲ್ ಬಂಕ್ಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ತಗೊಂಬರ್ತಾರೆ ನೆಕ್ಸ್ಟು. ಸೊ ಈಗ ಶುರುವಾಗಿದೆ, ಆಲ್ರೆಡಿ ಎಲ್ಲ ತಗೊಂಬರೋಕ್ಕೆ ಶುರು ಮಾಡಿದ್ದಾರೆ. ಇಂಡಿಯನ್ ಆಯಿಲು, HP ಅಲ್ಲಿ ಕೆಲವೊಂದು ಕಡೆ ಇದೆ ಅಷ್ಟೇ ಆಯಿತಾ. ಎಲ್ಲ ಪೆಟ್ರೋಲ್ ಬಂಕ್ಗೂ ಸಹ ಈ ಒಂದು ಚಾರ್ಜಿಂಗ್ ಸ್ಟೇಷನ್ ಬಂತು ಅಂದರೆ ಬೆಂಕಿ ಆಗಿಬಿಡುತ್ತೆ. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 2026ನೇ ಇಸ್ವಿಯಷ್ಟರಲ್ಲಿ ಮುಂದಿನ 2 ವರ್ಷದಲ್ಲಿ ನಮ್ಮ ದೇಶಕ್ಕೆ, ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಬುಲೆಟ್ ಟ್ರೈನ್ ಬರುತ್ತಂತೆ. ಇಲ್ಲಿಯವರೆಗೆ ನಾವು ನಮ್ಮ ಮೆಟ್ರೋ ಟ್ರೈನ್ಗಳನ್ನು, ಕೆಲವೊಂದು ಎಲೆಕ್ಟ್ರಿಕ್ ಟ್ರೈನ್ಗಳನ್ನು ಜಪಾನ್ದು ಒಂದು ಕಂಪನಿಯಿಂದ ಇಂಪೋರ್ಟ್ ಮಾಡ್ಕೋತೀವಿ, ಇಲ್ಲಿ ಅಸೆಂಬ್ಲಿ ಮಾಡ್ತಾರೆ. ಸೊ ಈ ಒಂದು ಬುಲೆಟ್ ಟ್ರೈನ್ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತಂತೆ. ಸೊ ಎಲ್ಲ ಇಲ್ಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಟ್ರೈನು 280 km/h ಸ್ಪೀಡಲ್ಲಿ ರನ್ ಆಗುತ್ತಂತೆ. ಸೊ ಈ ಟ್ರೈನಲ್ಲಿ ನಾವು ಮೈಸೂರಿಗೆ ನಾನ್ ಸ್ಟಾಪ್ ಹೊರಟುವು ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ಅರ್ಧ ಗಂಟೆಯಲ್ಲಿ ಬೆಂಗಳೂರಿಂದ ಮೈಸೂರನ್ನು ರೀಚ್ ಆಗ್ತೀವಿ. ಈವನ್ ಬೆಂಗಳೂರಿಂದ ಹಾಸನ್ ನಂಗನ್ನಿಸ್ದಂಗೆ ಒಂದು 3/4 ಗಂಟೆ, ಒಂದು 40 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಬೆಂಗಳೂರಿಂದ ಮಂಗಳೂರಿಗೆ ನೀವೇನಾದರೂ ಹೊರಟ್ರಿ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ 1.25 ಗಂಟೆಯಲ್ಲಿ ನಾನ್ ಸ್ಟಾಪ್ ರೀಚ್ ಆಗಿಬಿಡ್ತೀವಿ. ಆ ರೀತಿ ಆಯಿತು ಅಂದರೆ ಯೋಚನೆ ಮಾಡ್ಕೊಳ್ಳಿ, ಬೆಂಕಿ ಇರುತ್ತಲ್ಲ. ನಾನ್ ಸ್ಟಾಪ್ ಟ್ರೈನ್ಗಳು ಬಂದ್ಬಿಡ್ಬೇಕು, ಸೂಪರಾಗಿರುತ್ತೆ. ಸ್ವಲ್ಪ ದುಡ್ಡನ್ನು ಜಾಸ್ತಿ ತೊಗೊಂಡ್ರೆ ಬೇಜಾರಿಲ್ಲ. ಒಟ್ಟಿಗೆ ಈ ಥರ ಫಾಸ್ಟಾಗಿ ಹೋಗೋ ಥರ ಬಂದುಬಿಟ್ರೆ ಬೆಂಕಿ ಇರುತ್ತೆ. ನಮ್ಮ ದೇಶದಲ್ಲಿ ಆಗುತ್ತಂದ್ರೆ ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈಗ ಕೆಲವು ದಿನಗಳಿಂದ ಒಂದು ಫೇಕ್ ನ್ಯೂಸ್ ತುಂಬ ಓಡಾಡ್ತಾ ಇದೆ. ಏನಪ್ಪ ಅಂತ ಅಂದರೆ, ಡಿಸೆಂಬರ್ 1ನೇ ತಾರೀಕಿಂದ ಎಲ್ಲ OTPಗಳು ಡಿಲೇ ಆಗಿಬಿಡುತ್ತೆ, ಸ್ವಲ್ಪ ಲೇಟಾಗಿ ನಮಗೆ OTP ಬರುತ್ತೆ ಅಂತ ತುಂಬ ಜನ ಮಾತಾಡ್ಕೋತಾ ಇದ್ದಾರೆ. ಆ ರೀತಿ ಏನೂ ಅಲ್ಲ. ಇದನ್ನು ಟ್ರಾಯ್ ಅವರು, ಗೌರ್ಮೆಂಟ್ನವರೇ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಡಿಲೇ ಆಗುತ್ತೆ, ನಮಗೆ ನೋಟಿಸ್ ಆಗದಿರೋಷ್ಟು ಡಿಲೇ ಆಗಬಹುದು ಆಯಿತಾ. ಈ ಬ್ಯಾಂಕಿಂಗ್ OTP ಆಗಿರ್ಬೋದು ಅಥವಾ ಈ ಆಧಾರ್ OTP ಆಗಿರ್ಬೋದು, ಇವ್ಯಾವು ಡಿಲೇ ಆಗಲ್ಲ ಆಯಿತಾ. ಏನಕ್ಕೆ ಅಂದರೆ ಈ 2 ಕೂಡ ಏನು ಬಲ್ಕ್ ಮೆಸೇಜ್ಗಳನ್ನ ಅವ್ರು ಸಬ್ಸ್ಕ್ರೈಬ್ ಆಗಿರ್ತಾರೆ, ಅದು ಎಲ್ಲ ನೆಟ್ವರ್ಕ್ ಪ್ರೊವೈಡರ್ಗಳಿಗೆ ಗೊತ್ತಿರುತ್ತೆ, ಅವನು ಡಿಲೇ ಮಾಡಲ್ಲ ಅವರು. ಈ ಸ್ಕ್ಯಾಮರ್ಸ್ಗಳು ಕೆಲವೊಂದು ಬಲ್ಕ್ ಮೆಸೇಜಿಂಗ್ ಸರ್ವಿಸ್ನ ತೊಗೊಂಡಿರ್ತಾರೆ ಆಯಿತಾ, ಸ್ಕ್ಯಾಮ್ ಮಾಡೋದಕ್ಕೆ. ಸೊ ಅದನ್ನೆಲ್ಲ ವೆರಿಫೈ ಮಾಡಿ ಅವು ಅಥೆಂಟಿಕ್ ಅಲ್ವಾ ಅಂತ ಚೆಕ್ ಮಾಡಿ
ಬ್ಯಾಕ್ ಎಂಡಲ್ಲಿ ಮೋಸ್ಟ್ಲಿ ಮಿಲಿ ಸೆಕೆಂಡಲ್ಲಿ ನಮಗೆ ಡಿಲೇ ಆಗ್ಬೋದೇನೋ ಅಥವಾ 1 ಸೆಕೆಂಡಲ್ಲಿ ಡಿಲೇ ಆಗ್ಬೋದು ನಮಗೆ, ಬಟ್ ಡಿಲೇ ಆಗಲ್ಲ ಅಂತ ಟ್ರೈ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅಂದರೆ ಈ ಸ್ಕ್ಯಾಮ್ಸ್ಗಳನ್ನ ಕಡಿಮೆ ಮಾಡೋದಕ್ಕೆ ಗೌರ್ಮೆಂಟ್ನವರು ಈ ಒಂದು ಸ್ಟೆಪ್ಪನ್ನು ತೊಗೊಂಡಿದ್ದಾರೆ ಆಯಿತಾ. ಡಿಲೇ ಆಗಲ್ಲ, ಈ OTP, ಈ ಬ್ಯಾಂಕಿಂಗ್ OTP ಮತ್ತು ಇದರೆಲ್ಲ ಏನು ಡಿಲೇ ಆಗಲ್ಲ. ಈ ಫೇಕ್ SMS ಬರ್ತಾ ಇರ್ತವೆ ನೋಡಿ, ಬಲ್ಕಾಗಿ ಎಲ್ರಿಗೂ ಫೇಕ್ SMS ಕಳಿಸ್ತಾರೆ. ಸೊ ಅದನ್ನು ವೆರಿಫೈ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು ಏರ್ಟೆಲ್ ಜಿಯೋದವ್ರಿಗೆ. ಸೊ ಅವ್ರು ವೆರಿಫೈ ಮಾಡಿ ಯಾರದು ಕಳಿಸ್ತಾ ಇರೋದು, ಅವ್ರನ್ನ ಟ್ರ್ಯಾಕ್ ಮಾಡ್ಬೋದಾ ನಾವು, ಎಲ್ಲದನ್ನು ವೆರಿಫೈ ಮಾಡಿಕೊಂಡು ನಮಗೆ ಕಳಿಸ್ತಾರೆ. ಪ್ರತಿ ಮೆಸೇಜ್ ಬಂದಾಗಲೂ ಕೂಡ ನೀವು ನಂಬಲ್ಲ, ಈ ಬಲ್ಕ್ ಮೆಸೇಜನ್ನು ವೆರಿಫೈ ಮಾಡಬೇಕು ಈ ಏರ್ಟೆಲ್ ಜಿಯೋದವರು, ಬಟ್ ಇತ್ತೀಚೆಗೆ ಮಾಡ್ತಿಲ್ಲ ಆಯಿತಾ. ಸೊ ಅದನ್ನೆಲ್ಲ ಮಾಡೋದಕ್ಕೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು, ಅದನ್ನೆಲ್ಲ ಫಾಲೋ ಮಾಡಬೇಕು. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು iOS 18.2 ಅಪ್ಡೇಟ್ ಏನು ಬರುತ್ತೆ ನೆಕ್ಸ್ಟು, ಇದರಲ್ಲಿ ನೀವು ಡಿಫಾಲ್ಟ್ ಅಪ್ಲಿಕೇಶನ್ನ ಚೇಂಜ್ ಮಾಡ್ಬೋದು. ಇಷ್ಟು ದಿನ ಐಫೋನಲ್ಲಿ ಹೆಂಗಿತ್ತು ಅಂತ ಅಂದರೆ, ನಾವು ಮೆಸೇಜ್ ಮಾಡಬೇಕು ಅಂದರೆ ಬರೀ ಅವ್ರ ಮೆಸೇಜಿಂಗ್ ಅಪ್ಲಿಕೇಶನ್ ಯೂಸ್ ಮಾಡಬೇಕಾಗಿತ್ತು, ಕಾಲಿಂಗ್ ಅವ್ರ ಅಪ್ಲಿಕೇಶನ್ನೇ ಫೋನ್ ಕಾಲ್ ಅಪ್ಲಿಕೇಶನ್ ಯೂಸ್ ಮಾಡಬೇಕಾಗಿತ್ತು. ಸೊ ಇನ್ಮೇಲೆ ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು, ಥರ್ಡ್ ಪಾರ್ಟಿ ಮೆಸೇಜಿಂಗ್ ಆ್ಯಪ್ಸ್ಗಳನ್ನು ಬೈ ಡಿಫಾಲ್ಟ್ ಆಗಿ ಯೂಸ್ ಮಾಡ್ಬೋದು. ಸೊ ಇದು ಒಂಥರ ಒಳ್ಳೆಯದು, ಒಂಥರ ನೆಗೆಟಿವ್ ಆಗಿ ಕೂಡ ಇಂಪ್ಯಾಕ್ಟ್ ಆಗ್ಬೋದು. ಏನಕ್ಕೆ ಅಂದರೆ ಐಫೋನಲ್ಲಿ ಸ್ಟೆಬಿಲಿಟಿ ಇಶ್ಯೂ ಬರ್ಬೋದು. ಏನಕ್ಕೆ ಅಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಮೆಸೇಜಿಂಗ್ ಮತ್ತು ಫೋನ್ ಕಾಲ್ ಅಪ್ಲಿಕೇಶನ್ಗಳು ಆಪಲ್ದೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅವ್ರು ಆಪ್ಟಿಮೈಸ್ ಮಾಡಿರ್ತಾರೆ. ನಾವು ಈ ಡಿಫಾಲ್ಟ್ ಅಪ್ಲಿಕೇಶನ್ನ ಚೇಂಜ್ ಮಾಡಿದಾಗ ಆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಸರಿಗೆ ಆಪ್ಟಿಮೈಸ್ ಆಗದೇ ಇರ್ಬೋದು. ಅಪ್ಡೇಟ್ ಬಂದಂಗೆ ಅದನ್ನು ಪ್ರತಿ ಸಲ ಆಪಲ್ನವ್ರಿಗೆ ಅದನ್ನು ಆಪ್ಟಿಮೈಸ್ ಮಾಡೋದು ಕಷ್ಟ ಆಗ್ಬೋದು ಆಯಿತಾ. ಸೊ ಇದರಿಂದ ಸ್ವಲ್ಪ iOS ಅಲ್ಲಿ ನೆಕ್ಸ್ಟ್ ಚೇಂಜಸ್ ಕಾಣುತ್ತೆ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಟಾರ್ಲಿಂಕ್ ಅವರು ಡೈರೆಕ್ಟ್ ಟು ಫೋನ್ ಇಂಟರ್ನೆಟ್ ಮತ್ತು ಫೋನ್ ಕಾಲ್ ಫೀಚರನ್ನು ಲಾಂಚ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಈ ನೆಟ್ವರ್ಕ್ ಪ್ರೊವೈಡರ್ಗಳ ಜೊತೆ ಸ್ಟಾರ್ಲಿಂಕ್ ಅವರು, ಎಲಾನ್ ಮಸ್ಕ್ ಅವ್ರ ಕಂಪ್ನಿ ಈ ಸ್ಟಾರ್ಲಿಂಕು ಕೊಲಾಬ್ರೇಟ್ ಆಗಿ ಈ ಒಂದು ಫೀಚರ್ನ ತಗೊಬರೋ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ ಗೊತ್ತಿಲ್ಲ ಯಾರ ಜೊತೆ ಅವ್ರು ಕೊಲಾಬ್ರೇಟ್ ಆಗ್ತಾರೆ ಅಂತ. ಅಂದರೆ ನಮಗೆ ಅದರಿಂದ ಏನು ಎಫೆಕ್ಟ್ ಆಗಲ್ಲ, ನಾವು ಡೈರೆಕ್ಟಾಗಿ ಯಾವ ಜಾಗದಲ್ಲಿ ಹೋದ್ರೂ ಸ್ಯಾಟಲೈಟ್ನಿಂದ ಡೈರೆಕ್ಟಾಗಿ ನೆಟ್ವರ್ಕ್ ತೊಗೋಬೋದು, ನಮಗೆ ಫೋನಿಗೆ ನೆಟ್ವರ್ಕ್ ಬರುತ್ತೆ. ಸೊ ಟವರ್ಗಳ ಅವಶ್ಯಕತೆನೇ ಇರೋದಿಲ್ಲ. ಸೊ ಒಂದು ಒಳ್ಳೆಯ ವಿಷಯ ಅದು. ಇದರಿಂದ ಏನಾಗಬಹುದು ಅಂದರೆ, ಒಂದು ಈ ರೀಚಾರ್ಜ್ ಬೆಲೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಏನಕ್ಕೆ ಅಂದರೆ ಈ ಏರ್ಟೆಲ್ ಜಿಯೋ ಅವರು ಈ ಸ್ಟಾರ್ ಲಿಂಕಿಗೂ ಸಹ ಸ್ವಲ್ಪ ಶೇರ್ ಕೊಡಬೇಕಾಗತ್ತಲ್ಲ. ಏನಕ್ಕೆ ಅಂದರೆ ಅವ್ರು ನೆಟ್ವರ್ಕ್ ಕೊಡ್ತಾ ಇದ್ದಾರೆ ನಮಗೆ. ಸೊ ಅವರೆಲ್ಲ ಕೊಲಾಬ್ರೇಟ್ ಆಗಿರ್ತಾರೆ. ಸ್ಟಾರ್ ಲಿಂಕ್ ಅವರು ಈ ಸ್ಯಾಟಲೈಟ್ ಇಂಟರ್ನೆಟ್ ಪ್ರೊವೈಡ್ ಮಾಡುವಂಥ ಕಂಪ್ನಿಗಳು ಮತ್ತು ಈ ನೆಟ್ವರ್ಕ್ ಪ್ರೊವೈಡರ್ಗಳು ಏರ್ಟೆಲ್ ಜಿಯೋ ಅವರೆಲ್ಲ ಕೊಲಾಬ್ರೇಟ್ ಆಗಿರೋದ್ರಿಂದ ಬೆಲೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಮೊನ್ನೆ ಈವನ್ ಜಿಯೋದವರು ಕೂಡ ಯಾವುದೋ ಸೇಮ್ ಇದೇ ರೀತಿ ಸ್ಟಾರ್ಲಿಂಕ್ ರೀತಿಯಲ್ಲೇ ಸ್ಯಾಟಲೈಟ್ ಥ್ರೂ ಇಂಟರ್ನೆಟ್ ಕೊಡುವಂಥ ಒಂದು ಕಂಪನಿ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಮತ್ತು ಏರ್ಟೆಲ್ ಅವರು ಆಲ್ರೆಡಿ UK ಬೇಸ್ಡ್ ಒಂದು ಇದೇ ರೀತಿ ಕಂಪ್ನಿಗೆ ಆಲ್ರೆಡಿ ಇನ್ವೆಸ್ಟರ್ ಆಗಿದ್ದಾರೆ. ಅದನ್ನು ಟೇಕ್ ಓವರೇ ಮಾಡಿಬಿಟ್ರು ಆಲ್ರೆಡಿ. ಅವ್ರದ್ದು ಕೂಡ ನೆಕ್ಸ್ಟ್ ಬರುತ್ತೆ. ಸೊ ನೋಡೋಣ, ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ನಾವು ಅಯ್ಯೋ ನೆಟ್ವರ್ಕೇ ಸಿಗ್ತಾಯಿಲ್ಲ, ಟವರೇ ಸಿಗ್ತಾಯಿಲ್ಲ ಅನ್ನುವಂಥ ತಲೆನೋವು ಫ್ಯೂಚರ್ನಲ್ಲಿ ಇರೋದಿಲ್ಲ. ನೀವು ಯಾವ ಜಾಗಕ್ಕೆ ಹೋದ್ರೂ, ಯಾವ ಕಾಡಿಗೆ ಹೋದ್ರೂ, ಜಗತ್ತಿನಲ್ಲಿ ಎಲ್ಲೇ ಹೋದರೂ ಕೂಡ ನಮಗೆ ನೆಟ್ವರ್ಕ್ ಸಿಗುವಂಥ ಕಾಲ ತುಂಬ ಜಾಸ್ತಿ ದೂರ ಇಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಇಸ್ರೋದವರೇನೋ ಒಂದು AI ಲ್ಯಾಬನ್ನು ಬಾಹ್ಯಾಕಾಶದಲ್ಲಿ ಮಾಡ್ತಾರಂತೆ, ಸ್ಪೇಸಲ್ಲಿ AI ಲ್ಯಾಬ್. ಸೊ ನೋಡೋಣ ಆಯಿತಾ, ಇವ್ರದ್ದು ಪ್ಲ್ಯಾನ್ ಇದೆ. ಇನ್ನು AI ಲ್ಯಾಬ್ ಅಂದರೆ ಏನೋ AI ನಡೆಯುತ್ತೆ ಅಂತ ಅಲ್ಲ, ಕೆಲವೊಂದು AI ಆಪರೇಟೆಡ್ ಎಕ್ವಿಪ್ಮೆಂಟ್ಗಳಲ್ಲಿರ್ತವೆ. ಸೊ ಆ ರೀತಿ ಕೆಲವೊಂದು ಇಂಟಿಗ್ರೇಷನ್ನ ಮಾಡಿರ್ತಾರೆ. ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕಳೆದ ಟೆಕ್ನಿಕ್ಸಲ್ಲೂ ಕೂಡ ಹೇಳಿದ್ದೆ, ಆಸ್ಟ್ರೇಲಿಯಾದಲ್ಲಿ 16 ವರ್ಷಕ್ಕಿಂತ ಸಣ್ಣ ಮಕ್ಕಳು ಯಾರೂ ಕೂಡ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋಂಗಿಲ್ಲ, ಅದನ್ನು ಬ್ಯಾನ್ ಮಾಡಿದ್ದಾರೆ. ಈ ಒಂದು ಬಿಲ್ಲನ್ನು ಪಾಸ್ ಮಾಡುವಂಥದ್ದು ಈಸಿ ಆಯಿತಾ. 16 ವರ್ಷದೊಳಗಿರೋರು ಯಾರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಂಗಿಲ್ಲ ಅಂತ ಒಂದು ರೂಲನ್ನು ಮಾಡುವಂಥದ್ದು ಈಸಿ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ. ಬಟ್ ಆಸ್ಟ್ರೇಲಿಯಾದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಇದನ್ನು ಫಾಲೋ ಮಾಡ್ತಾಯಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿಗೆ ವಾರ್ನಿಂಗನ್ನು ಸಹ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಇದನ್ನು ಸರಿಯಾಗಿ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ತುಂಬ ದೊಡ್ಡ ಫೈನನ್ನು ಹಾಕ್ತಾರೆ ಆಯಿತಾ. ಎಷ್ಟೋ ಮಿಲಿಯನ್ ಗಟ್ಟಲೆ ಫೈನನ್ನು ಹಾಕ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಈ ಮಕ್ಕಳು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಅವ್ರದ್ದು ಏಜು
ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡುವಂಥದ್ದು ಕಷ್ಟ ಏನೂ ಅಲ್ಲ. ಬಟ್ ಅವರು ವೆರಿಫಿಕೇಷನ್ ಪ್ರೋಸೆಸ್ನ ತಗೊಂಬರ್ಬೇಕು. ಈ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮೆಸೆಂಜರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಒಂದು ಪ್ಲ್ಯಾಟ್ಫಾರ್ಮ್ ಸೈನ್ ಅಪ್ ಮಾಡೋ ಟೈಮಲ್ಲಿ ಏಜ್ ವೆರಿಫಿಕೇಷನ್ಗೆ ಏನಾದರೂ ಒಂದು ಸ್ಟೆಪ್ ತರಬೇಕು, ಆಯಿತಾ. ಗೌರ್ನಮೆಂಟವರು ಆಸ್ಟ್ರೇಲಿಯಾದಲ್ಲಿ ಇದನ್ನು ವೆರಿಫೈ ಕೂಡ ಮಾಡ್ತಾರಂತೆ, ಯಾವ ಏಜ್ ಅವ್ರು ಇದ್ದಾರೆ ಕರೆಕ್ಟಾಗಿ ಅಂತ. ಸಿಗಾಕೊಂಬಿಟ್ರೆ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿಗೆ ದಂಡ ಹಾಕ್ತಾರೆ. ನೀವು ಅದು ಹೆಂಗೆ ಸೇರಿಸ್ಕೊಂಬಿಟ್ರಿ ಇವನ್ನ, ಇಷ್ಟು ಕಡಿಮೆ ಇರೋ ಏಜನ್ನ ಅಂತ. ಈ ನಮ್ಮ ದೇಶದಲ್ಲಿ ಯಾಕೆ ಬರಬಾರ್ದು ಅಂತ, ಬರ್ಬೇಕು ನಮ್ಮ ದೇಶದಲ್ವೇ. ಈ ಸಣ್ಣ ಮಕ್ಕಳಿಗೆಲ್ಲ ಕೈಗೆಲ್ಲ ಮೊಬೈಲ್ ಸಿಕ್ಬಿಟ್ಟು, ಯೂಟ್ಯೂಬ್ ಕೊಟ್ಬಿಟ್ಟು ಊಟನೇ ಮಾಡಲ್ಲ, ಕೈಗೆ ಫೋನ್ ಕೊಟ್ಟರೆ ಊಟ ಎಲ್ಲ ನಾವೇ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ನಮ್ಮ ಕಾಲದಲ್ಲಿ ಈ ಥರ ಏನೂ ಇರಲಿಲ್ಲಪ್ಪ. ನಾವು ಊರಿಗೆ ಹೋದಾಗ ಇವ್ರ ನೆಂಟರ ಹತ್ರ ಫೋನ್ ಹಿಡ್ಕೊಂಡು ಆ ಸ್ನೇಕ್ ಗೇಮ್ ಆಡೋದಕ್ಕೇ ಫುಲ್ಲು ಯೋ. ಈಗಂತೂ ಮಕ್ಕಳು 2-3 ವರ್ಷಕ್ಕೇ ಫೋನ್ ಆಪ್ರೇಟು, ಫೋನು, ಮೆಸೇಜು, ವಾಟ್ಸಾಪು, ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತಾರೆ. ಕಷ್ಟ ಎಲ್ಲ ಫುಲ್ಲು. ಈಗಿನ ಕಾಲದ ಮಕ್ಕಳು ಎಲ್ಲ ಅರ್ಥ ಮಾಡ್ಕೊಂಬಿಡ್ತಾರೆ. ಜಾಸ್ತಿ ಅವಶ್ಯಕತೆಗಿಂತ ಜಾಸ್ತಿ ಇನ್ಫಾರ್ಮೇಷನ್ ತುಂಬ ಸಣ್ಣ ಏಜಿಗೆ ಬರ್ತಾ ಇದೆ. ಅದು ಒಳ್ಳೆಯದಲ್ಲ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ನೆಕ್ಸ್ಟ್ ವರ್ಷ ಕೊನೆಯಷ್ಟರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Elite ಅಂತ ಒಂದು ಪ್ರೊಸೆಸರ್ ಲಾಂಚ್ ಆಗುತ್ತಂತೆ. ಕಳೆದ ವರ್ಷ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಅಂತ ಒಂದು ಫೋನ್ ಲಾಂಚ್ ಆಗಿತ್ತು. ಅದು 8 Gen 3ಗಿಂತ ಸ್ವಲ್ಪ ಪವರ್ ಕಡಿಮೆ ಇದ್ದಂಥ ಪ್ರೊಸೆಸರು ಆಯಿತಾ. ಬಟ್ ಒಳ್ಳೆ ಪ್ರೊಸೆಸರೇ ಇದು. ಮೋಸ್ಟ್ಲಿ ಅದೇ ರೀತಿ ಇರ್ಬೋದು, ಸ್ವಲ್ಪ ಅಫೋರ್ಡಬಲ್ ರೇಂಜಲ್ಲಿ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 8S Elite ಪ್ರೊಸೆಸರ್ ಬರ್ಬೋದು, ಆಯಿತಾ. ಸೊ ನೋಡೋಣ. ಇದು ಫಸ್ಟ್ ಏನೋ ಶಾಮಿ MI ಫೋನಲ್ಲಿ ಬರುತ್ತಂತೆ. ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದೆ ಮುಂದಿನ ವರ್ಷ ಕೊನೆಗೆ ಲಾಂಚ್ ಆಗುವಂಥ ಪ್ರೊಸೆಸರ್ ಯಾವ ಡಿವೈಸಲ್ಲಿ ಲಾಂಚ್ ಆಗುತ್ತೆ ಅಂತ ಈಗಲೇ ಡಿಸೈಡ್ ಆಗಿದೆ ಅಂದರೆ ಯೋಚನೆ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೋಕಿಯಾ ಫೋನನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ HMD ಗ್ಲೋಬಲ್ ಕಂಪ್ನಿ ಏನಿದೆ, ಅವ್ರದ್ದು HMD ಫೋನನ್ನು ಮತ್ತು ನೋಕಿಯಾ ಫೋನನ್ನು ಎರಡನ್ನೂ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಸೊ ಬೇರೆ ದೇಶಗಳು ಇಲ್ಲಿಂದನೇ ಎಕ್ಸ್ಪೋರ್ಟನ್ನು ಮಾಡ್ತಾರಂತೆ. ಸೊ ಅದನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರಂತೆ ಸ್ಲೋ ಆಗಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iQOO 13 ಸ್ಮಾರ್ಟ್ಫೋನು ಈ ಡಿಸೆಂಬರ್ 3ನೇ ತಾರೀಕು ಲಾಂಚ್ ಆಗ್ತದೆ. ಇನ್ನು ಕೆಲವು ದಿನ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ ಇದೆ, ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, ಸಖತ್ ಪವರ್ಫುಲ್. ಇದು ಒಂದು 50,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಆಗ್ತಾ ಇದೆ, ಆಯಿತಾ. 52,000 53,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ನೋಡೋಣ. ಒಳ್ಳೆ ಪ್ರೊಸೆಸರು, ಒಳ್ಳೆ ಸ್ಪೆಸಿಫಿಕೇಷನ್ ಎಲ್ಲ ಇದೆ. ಫೋನು ಕೂಡ ನೋಡೋಕ್ಕೆ ಚೆನ್ನಾಗಿದೆ, ಅನ್ಬಾಕ್ಸ್ ಮಾಡ್ತೀನಿ. ಮತ್ತು ಈ ಒಂದು ಫೋನ್ನ ಜೊತೆಗೆ iQOOನವರು ಡಿಸೆಂಬರಿಂದ ಆಫ್ಲೈನ್ ಮಾರ್ಕೆಟ್ಗೂ ಸಹ ಎಂಟ್ರ್ ಆಗ್ತಾ ಇದ್ದಾರೆ. ಹೌದು ಕಣ್ರಪ್ಪ, ನೀವಿನ ಮೇಲೆ iQOO ಫೋನನ್ನು ಆಫ್ಲೈನ್ ಸ್ಟೋರಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ. ಎಕ್ಸ್ಕ್ಲೂಸಿವ್ ಸ್ಟೋರು ಮತ್ತು ಥರ್ಡ್ ಪಾರ್ಟಿ ಸ್ಟೋರ್ಗಳಲ್ಲೂ ಅವೈಲಬಲ್ ಇರುತ್ತೆ ಈ iQOO ಫೋನು. ನಂಗೆ ಅನ್ನಿಸ್ದಂಗೆ ವಿವೋ ಎಕ್ಸ್ಕ್ಲೂಸಿವ್ ಸ್ಟೋರಲ್ಲೇ ಈ iQOO ಫೋನ್ಗಳನ್ನೂ ಕೂಡ ಸೇಲ್ ಮಾಡ್ತಾರೆ, ಆಯಿತಾ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ರೆಡ್ಮಿ ನೋಟ್ 14 ಸೀರೀಸ್ ಲಾಂಚ್ ಆಗುವಂಥ ಡೇಟ್ ಅನೌನ್ಸ್ ಆಗಿದೆ. ಡಿಸೆಂಬರ್ 9ನೇ ತಾರೀಕು, ಇನ್ನೊಂದು 10 ದಿನ ಈ ಫೋನ್ ಲಾಂಚ್ ಆಗುತ್ತೆ. ಮೋಸ್ಟ್ಲಿ 3 ಫೋನ್ ಲಾಂಚ್ ಮಾಡ್ತಾರೆ. ರೆಡ್ಮಿ ನೋಟ್ 14, 14 Pro, 14 Pro Plus ಈ 3 ಇರಬಹುದು ಅಂತ ಕಾಣುತ್ತೆ. ಸೊ ಇದರಲ್ಲಿ ಹೆವಿ AI ಇಂಟಿಗ್ರೇಷನ್ ಇರುತ್ತಂತೆ. ಇತ್ತೀಚೆಗಂತ ಎಲ್ಲ ಫೋನಲ್ಲಿ AI ಕೊಡ್ತಾ ಇದ್ದಾರೆ, ಇದರಲ್ಲೂ ಕೂಡ ಹೆವಿ AI ಇರುತ್ತೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಮುಂಚೆ ಇದ್ದಿದ್ದ ರೆಡ್ಮಿ ನೋಟ್ ಸೀರೀಸ್ಗೂ ಈಗೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, 10-11 ಸಾವಿರಕ್ಕೆ ಲಾಂಚ್ ಆಗ್ತಿದ್ದಂಥ ಫೋನೀಗ ಮಿನಿಮಮ್ 20,000 ರೇಂಜಿಗೆ ಬಂದು ನಿಂತಿದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಕ್ಕೆ ಸಿಕ್ಕಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.